ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಜಿತ್ ಪವಾರ್ ಅವರದ್ದು ವಿಮಾನ ದುರಂತವಲ್ಲ, ವ್ಯವಸ್ಥಿತ ಕೊಲೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ 0 FIR ದಾಖಲಾಗಿದೆ. ಅಜಿತ್ ಪವಾರ್ ಅಳಿಯ ರೋಹಿತ್ ರಾಜೇಂದ್ರ ಪವಾರ್ ದೂರು ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಹಲವು ಅಂಶಗಳನ್ನು ಉಲ್ಲೇಖ ಮಾಡಿ ದೂರು ಕೊಟ್ಟಿರುವುದು. ಮಹಾರಾಷ್ಟ್ರದ ಮಾಜಿ ಉಪಮುಖ್ಯಮಂತ್ರಿ, ಅತಿ ಹೆಚ್ಚು ಅವಧಿಗೆ ಉಪಮುಖ್ಯಮಂತ್ರಿ ಆಗಿದ್ದಂಥ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಚುನಾವಣೆಯ ಪ್ರಚಾರಕ್ಕೆ ಹೋಗ್ತಾ ಇದ್ದಂತಹ ಸಮಯದಲ್ಲಿ ಅವರ ವಿಮಾನ ಹೊತ್ತಿ ಉರಿದಿತ್ತು. ಘಟನೆಯಲ್ಲಿ ಅವರೆಲ್ಲ ಮೃತಪಟ್ಟಿದ್ದರು. ಹಾರಾಟದ ಅವಧಿ ಮುಗಿದಿದ್ದರೂ ಈ ವಿಮಾನ ಹಾರಾಟ ಆಗಿತ್ತು. ಪತನಗೊಂಡ ವಿಮಾನ ತನ್ನ ಸುರಕ್ಷಿತ ಮಿತಿ 5,000 ಗಂಟೆಗಳು ಮುಗಿಯುವ ಹಂತದಲ್ಲಿತ್ತು. ಆದರೂ ಅದನ್ನು ವಾಣಿಜ್ಯ ಬಳಕೆಗೆ ಬಳಸಲಾಗಿತ್ತು. ವಿಮಾನದ ದಾಖಲೆಗಳನ್ನು ತಿದ್ದಿ ಹಾರಾಟ ಮಾಡಿಸಲಾಗಿತ್ತು. ಸುಮಾರು 8,000 ಗಂಟೆಗಳ ಕಾಲ ಹಾರಾಟ ನಡೆಸಿದ್ರು. ಅದನ್ನು ಮುಚ್ಚಿಡಲಾಗಿತ್ತು. ನಿಯಮಗಳನ್ನು ಗಾಳಿಗೆ VSR ವೆಂಚರ್ಸ್ ತೋರಿದ್ರು ಅಂತ. DGCA ತನಿಖೆಯಲ್ಲಿ ವಿಮಾನವು ಹಾರಾಟಕ್ಕೆ ಯೋಗ್ಯವಾಗಿರಲಿಲ್ಲ. ಆದರೂ ಆ ವಿಮಾನವನ್ನು ಕಾರ್ಯಾಚರಣೆಗೆ ಬಳಸಲಾಗಿತ್ತು. ಅಮೆರಿಕಾದಲ್ಲಿ ಸೇವೆಯಿಂದ ನಿವೃತ್ತಗೊಂಡಿದ್ದ ವಿಮಾನವನ್ನು ಭಾರತಕ್ಕೆ ತಂದು ಬಳಸಿದ್ರು. ಕುಡುಕ ಪೈಲಟ್ ಕೈಗೆ ಅದನ್ನು ಓಡಿಸುವ ಅವಕಾಶ ಕೊಟ್ಟಿರುವಂಥ ಆರೋಪ ಕೂಡ ಕೇಳಿಬಂದಿದೆ. ವಿಮಾನದ ಪೈಲಟ್ ಸುಮಿತ್ ಕಪೂರ್ ಹಿಂದೆ 2 ಬಾರಿ ಮದ್ಯಪಾನ ಮಾಡಿ ಸಿಕ್ಕಿಬಿದ್ದಿದ್ರು. ಈ ಹಿನ್ನೆಲೆ ಅಮಾನತುಗೊಂಡಿದ್ದರು ಸುಮಿತ್ ಕಪೂರ್. ಇಂತಹ ಇತಿಹಾಸವಿದ್ದರೂ ಉಪಮುಖ್ಯಮಂತ್ರಿಗಳ ವಿಮಾನಕ್ಕೆ ಅವರನ್ನೇ ಪೈಲಟ್ ಆಗಿ ನೇಮಿಸಿದ್ದು ಯಾಕೆ? ಕೊನೆಯ ಕ್ಷಣದಲ್ಲಿ ಪೈಲಟ್ಗಳ ಬದಲಾವಣೆ ಮಾಡಿರೋದು ಅನುಮಾನಕ್ಕೆ ಕಾರಣ ಆಗಿದೆ. ಮೊದಲು ನಿಗದಿಯಾಗಿದ್ದ ಪೈಲಟ್ಗಳನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸಲಾಗಿತ್ತು. ಅನಂತರ ಕಪೂರ್ ಮತ್ತು ಅವರ ತಂಡವನ್ನು ನೇಮಿಸಲಾಗಿತ್ತು. ಅಜಿತ್ ಪವಾರ್ ಅವರು ರಸ್ತೆ ಮೂಲಕ ಹೋಗಬೇಕಾಗಿತ್ತು. ಆದರೆ ದಿಢೀರಾಗಿ ವಿಮಾನ ಪ್ರಯಾಣವಾಗಿ ಯಾಕೆ ಬದಲಾಯಿತದು? ವಿಮಾನ ಪತನಕ್ಕೂ ಮುನ್ನ ಆಘಾತಕಾರಿ ಮೌನವಿತ್ತು. ವಿಮಾನ ಪತನ ಆಗುವ ಕೊನೆ ಕ್ಷಣದಲ್ಲಿ ಪೈಲಟ್ ಓ ಶಿಟ್ ಅಂತ ಕಿರ್ಚಿದ್ದಾರೆ. ಮುಖ್ಯ ಪೈಲಟ್ ಕಪೂರ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಪೈಲಟ್ ಮಧ್ಯದ ಅಮನಿಲ್ಲದಿದ್ದರೆ ಅಥವಾ ಉದ್ದೇಶಪೂರ್ವಕವಾಗಿ ಸುಮ್ಮನಿದ್ದರೆ, ಹವಾಮಾನ ವರದಿ ನಿರ್ಲಕ್ಷಿಸಿ ಲ್ಯಾಂಡಿಂಗಿಗೆ ಯತ್ನ ಮಾಡಿದರೆ, ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ದಟ್ಟ ಮಂಜು ಕವಿದಿತ್ತು. ಕನಿಷ್ಠ 5 ಕಿಲೋಮೀಟರ್ ವಿಸಿಬಿಲಿಟಿ ಇಲ್ಲದಿದ್ದರೂ ಕೂಡ ಲ್ಯಾಂಡಿಂಗಿಗೆ ಅವಕಾಶ ಕೊಡಲಾಗಿದೆ. ಈ ಅವಕಾಶವನ್ನು ಕೊಟ್ಟವರು ಯಾರು? ಟೇಬಲ್ ಟಾಪ್ ರನ್ವೇ ಆಗಿದ್ದರೂ ಕೂಡ ಅಪಾಯಕಾರಿ ನಿರ್ಧಾರ ಕೈಗೊಂಡಿದ್ದರ ಹಿಂದೆ ಯಾರಿದ್ದಾರೆ? ಹಲವು ಅನುಮಾನಗಳನ್ನು ಉಲ್ಲೇಖಿಸಿ ಇದೀಗ ಅವರ ಅಳಿಯ ರೋಹಿತ್ ರಾಜೇಂದ್ರ ಪವಾರ್ ದೂರು ಕೊಟ್ಟಿದ್ದಾರೆ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ 0 FIR ದಾಖಲಾಗಿದೆ. ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಅಜಿತ್ ಪವಾರ್ ಮೃತಪಟ್ಟಿರೋದು ಇಡೀ ದೇಶದಾದ್ಯಂತ ಒಂದು ದೊಡ್ಡ ಚರ್ಚೆ ಆಗಿತ್ತು. ಅವರ ಸಾವಿನ ಬಗ್ಗೆಯೂ ಕೂಡ ಅನೇಕ ಜನ ಅನುಮಾನವನ್ನು ಹೊರಹಾಕಿದ್ರು. ಬಿಕಾಸ್ ರಾಜಕೀಯ ಕಾರಣಗಳಿಗಾಗಿ ಅವರು ತೆಗೆದುಕೊಂಡಿದ್ದಂತಹ ಸ್ಟ್ಯಾಂಡ್ಗಳಿಗಾಗಿ. ಹೀಗಾಗಿ ಅದೇ ಅನುಮಾನಗಳನ್ನು ಅವರ ಅಳಿಯ ರೋಹಿತ್ ರಾಜೇಂದ್ರ ಪವಾರ್ ವ್ಯಕ್ತಪಡಿಸಿ ಬೆಂಗಳೂರಿನ ಹೈಗ್ರೌಂಡ್ ಠಾಣೆಯಲ್ಲಿ ಒಂದು FIR ದಾಖಲು ಮಾಡಿದ್ದಾರೆ.